ಮೈಲರಿ ಏನಂತೆಪ್ಪ ಯಾಕ ಕೆಮ್ಮಕತ್ತಿಯಲ್ಲ? ನನಗೇನು ಆಗಿಲ್ಲ, ಆರಾಮಾಗಿದ್ದೀನಿ. ಒಂದಿಟ್ಟು ಕೆಮ್ಮಿದ್ರು ಹಿಂಗತಿ ಮಾಡ್ತಿಲ್ವಿ ಯವ ನೀನು? ನಿಮ್ಗೆ ಏನಾರ ಆತಂದ್ರೆ ತಡ್ಕೊಳಕ್ ಆಗಂಗಿಲ್ಲ ಯಪ್ಪ ನನಗ. ಏನಾರ ಮಾಡ್ಕೊಳಕ ನಾವು ಸಣ್ಣರನ? ಒಬ್ಬ ತಾಯಿಗೆ ತನ್ನ ಮಕ್ಳು ಯಾವಾಗ್ಲೂ ಸಣ್ಣರ. ಅವ್ರು ಎಷ್ಟು ದೊಡ್ಡರಾದ್ರೂ ಅವ್ರ ಮೊಮ್ಮಕ್ಳು ಕಂಡ್ರು ತಾಯಿಗೆ ಮಾತ್ರ ಯಾವಾಗ್ಲೂ ಆಕಿ ಮಕ್ಕಳಿಗೆ. ಮೈಲರಿ ಹೆತ್ತ ತಾಯಿಗೆ ತನ್ನ ಮಕ್ಳು ಎಷ್ಟೋ ದೊಡ್ಡರಾಗಲಿ ಅವ್ರ ಮಕ್ಳನ್ನ ಕಂಡ್ರು ಆಕಿ ತಾಯಿ ಅದಕ್ಕೆ ಕಣ್ಣಿಗೆ ತನ್ನ ಮಕ್ಕಳು ಸಣ್ಣಾರ. ಇನ್ನೂ ಎದ್ದಿಲ್ಲನ ರಾಧಕ್ಕ? ಅವ್ರ ಮಾವನ ಮಗಳನ್ನ ಕಿಡ್ನಾಪ್ ಮಾಡಿಲ್ಲ, ಅದನ್ನ ಭಾಳ ಮನ್ಸಿಗೆ ಹಚ್ಕೊಂಡಂಗದಾಳ್ರ ಅವರು. ಪಾಪ ರಾತ್ರಿ ಎಲ್ಲ ಹತ್ಕೊಂತ ಮುಕ್ಕೊಂಡಾರ, ಲೇಟಾಗಿ ಮುಕ್ಕೊಂಡಾರ. ನಾನು ಎಬ್ಸಕ್ಕೆ ಹೋಗಲಿಲ್ಲ. ಪಾಪ ನೋಡಯ್ಯಪ್ಪ, ಹುಡುಗಿ ಗಣ ಚುಲನಪ್ಪ. ಅಷ್ಟು ದೊಡ್ಡ ನೌಕರಿಯಾಗಿದ್ರು ಮೈಲೇರಿ ಒಂದೀಟ್ರ ಸೊಕ್ಕೆ ಪಕ್ಕಿಗೆ ಬಂದಾರಿಗೆ ಹೋದಾರಿಗೆ ಎಷ್ಟು ಚಂದ ಎಷ್ಟು ಶಿಶುವಾಕಿ ಮಾತು. ಅಂತ ಆಕಿಗೆ ಹಂಗತಿ ಆಗೈತಂದ್ರೆ ಹೆಂಗಯ್ಯಪ್ಪ? ಕೆಲವೊಂದಿರ್ತಾಯಪ್ಪ ದಿಮಾಕ ಮಾಡು. ನಮ್ಮ ಸುಮ್ಮಿ ಮಗಳು ನೋಡ್ತಿ ಇಲ್ಲ, ಬರೀ ಅಂಗನವಾಡಿ ಮಾಸ್ತರ್ತಿದ ಅಂತ ಏ ಒಂದೂರು ಗೌಡ್ಸೇನಿ ಬಂದಂಗೆ ಮಾಡಿ ಬರ್ತಾ. ಆಕಿ ಮಾತು ಹೆಂಗ, ಆಕಿ ಕತಿ ಹೆಂಗ, ಆಕಿ ಬ್ಯಾಗ್ ಎಲ್ಲಿರ್ತತಿ, ಆಕಿ ಜೊಟ್ಲಿ ಎಲ್ಲಿರ್ತತಿ ಯಪ್ಪ ದೇವ್ರು. 3 ದುಡ್ಡಿನ ಸಾಲಿ ಕಲಿತು 6 ದುಡ್ಡಿನ ದಿಮಾಕ್ ಮಾಡ್ತಾವ. ಅಲ್ಲನ ಆ ಹುಡುಗಿ ಹತ್ರ ಒಂದೀಟ್ರ ನಾ ಇಷ್ಟು ದೊಡ್ಡ ನೌಕರಿ ಆಗದೀನಿ ಅನ್ನೋ ಒಂದೀಟು ಇದಿಲ್ಲ ನೋಡಿಯಪ್ಪ, ಒಂದೀಟು ಸೊಕ್ಕಿದ್ದಿಲ್ಲ ನೋಡು ಆ ಹುಡುಗಿಗೆ. ಮುಂದೆ ಹೆಂಗನ ಕತಿ ಅಲ್ಲಿ ಹೆಂಗೆ ನೋಡ್ಕೊಂತಾರೇನಪ್ಪ ಪಾಪ. ಅದು ಹುಡುಗಿ ಬಸರಾಗಿತ್ತಂತ. ಅದು ಯಾವುದೋ ಲೆಕ್ಕಕ್ಕೆ ಬರಂಗಿಲ್ಲ ಬಿ. ಅವರೆಲ್ಲ ಮೃಗದ ಥರ. ಮುಂದೆ ಹೆಂಗೆ ತಮ್ಮ ಹುಡುಗಿ ಕತಿ? ಮುಂದೆ ಏನಂದ್ರೆ ಏನ ಅವು ಏನೇನೈತನ ಏನು ಆಗಂಗಿಲ್ಲ, ನೋಡ್ಬೇಕು ಕಾದು. ಯವ್ವ ನನಗೆ ಗೊತ್ತಾತ, ನಾ ಬರ್ಲೇ ಏನು? ಅಯ್ಯೋ ನಾಷ್ಟ ಇಲ್ಲ ಗಿಷ್ಟ ಇಲ್ಲ ಹಂಗ ಹೊಂಟೇನ? ತಡಿ ಒಂದು 2 ನಿಮಿಷ ಆಗತ್ತ ಅವಲಕ್ಕಿ ಮಾಡ್ಕೊಡ್ತೀನಿ ಅಂತ ಹಂಗ ಹೋಗ್ಬೇಡಿ ಅಪ್ಪ. ಬೇಡ ಅಲ್ಲಿ ಏನಾರ ಇತ್ತು ಅಂತ ತಿನ್ಕೊಂತೀನಿ. ಬೇಡ, ಹೊತ್ತು ಭಾಳ ಆಗೈತಿ ಇವತ್ತು. ನಾ ಹಂಗೆ ಹೋಗಿನಂತೆ ನೀವು ಉಪವಾಸ ಕುಂದ್ರು ಬೇಡ, ಒಂದು ಸ್ವಲ್ಪ ಏನಾರ ಮಾಡ್ಕೊಂತೀನಿ. ಆಯ್ತಪ್ಪ. ಅಲ್ಲ ಹೋಗೋ ಮುಂದಾಗ ಹೆಂತಿಗೆ ಹೋಗಿ ಬರ್ತೀನಿ ಅಂತೇಳಿ ಹೇಳಿ ಹೋಗ್ಬೇಕು. ಇದನ್ನು ನಾನು ಕಲಿಸ್ಕೊಡ್ದಪ್ಪ. ಈಗ ಹೇಳ್ಬಿಡ್ಬೆ, ನಾ ಹೇಳೋದ್ರಾಗ ಏನೈತಿ? ಸರಿ ಹೊತ್ತು ಭಾಳ ಆಯ್ತು, ನೀನು ಕೂಡ ಮಾತಾಡ್ಕೊಂತ ಕುಂದ್ರು ಅಷ್ಟು ಪುರ್ಸತ್ತಿಲ್ಲ ನನಗೆ. ಯಪ್ಪ ಅಲ್ಲಿ ಹೋಗಿಂದ ಫೋನ್ ಹಚ್ಚರ ಅದಕ್ಕೆ ಒಂದಿಟ್ಟು ಸುಮ್ಮನೆ ಕುಂದ್ರ ಬೇಡ. ಆ ಹುಡುಗಿ ಏನು ತಿಳ್ಕೊಳಕಿಲ್ಲ. ಆಟಾಡ್ಬಿ. ಅತ್ತಿ ಏನ್ಲೇ ಜುಟ್ಲು ಗುಬ್ಬಿ, ಏನು ಹಿಡ್ಕೊಂಡ್ ಬಂದಿಯಲ್ಲ? ನಮ್ಮವ್ವ ಪಡ್ ಮಾಡಿದ್ಲ, ಮೈಲೇರಿ ಮಾಮಗ ಪಡ್ ಅಂದ್ರೆ ಇಷ್ಟ ಅಲ್ಲ, ಅದಕ್ಕೆ ಕೊಟ್ಟು ಬಾ ಅಂತ ಹೇಳಿದ್ಲು, ಅದಕ್ಕೆ ಕೊಡಾಕ್ ಬಂದೀನಿ. ಅಂದ್ರೆ ಮೈಲೇರಿ ಮಾಮ ಆಟ ತಿನ್ಬೇಕನ? ನನಗಿಲ್ಲ ನಂಗೆ ಪಡ್ಡು. ನಮ್ಮವ್ವ ಮೈಲೇರಿ ಮಾಮಗ ಅಂತೇಳಿ ಕೊಟ್ಟು ಬಾ ಅಂತೇಳಿ. ಇವನ ತಾಯಿಲೆ ನಾ ತಿಂತೀನಿ, ಇನ್ನೊಂದಿವ್ಸ ಮಾಡಿಸ್ಕೊಂಬರೋಗು ಅವನ್ನ ನಿಮ್ಮ ಮೈಲೇರಿ ಮಾಮ ಕೊಡಕಂತೆ. ನಮ್ಮವ್ವ ಮೈಲೇರಿ ಮಾಮಗ ಕೊಡು ಅಂತೇಳಿ. ನಮ್ಮವ್ವ ಹೇಳ್ತಾ ನೀನು ಕೂಡ ಮಾತಾಡಬಾರ್ದು ಅಂತೇಳಿ. ನಾ ಮಾತಾಡಂಗಿಲ್ಲಪ್ಪ. ನಿಮ್ಮವ್ವ ನಾನು ಕೂಡ ಎದಕ್ಕೆ ಮಾತಾಡ್ಬಾರ್ದಂತೀಯ? ನೀನ ಬರಬರಿ ಇಲ್ಲಂತ, ಅದಕ್ಕ ಅವ ಇದ್ನಂದ್ರ ನೀನು ಅವ್ನ್ ಬಿಟ್ಟು ದೂರ ಇರು, ಅವ್ನ್ ಮಾತಾಡ್ಸ್ಬೇಡ, ಅವ ಸರಿ ಇಲ್ಲ ಅಂತ ಹೇಳ. ನೀ ಸರಿ ಇಲ್ಲ, ನಿನ್ ಕೂಡ ನಾ ಮಾತಾಡಂಗಿಲ್ಲ. ಎತ್ತಿ ಮಾಮ ಪಡ್ತೀನಿ ನಿನ್ ತಗೋ. ಅಯ್ಯ ನಿಮ್ಮ ಮಾಮ ಹೋದ್ನಲ್ಲಿ ಸಾಲಿಗೆ? ಹೌದನ? ಅವ್ವ ಹೇಳ ಇವನ್ ತೆಗೆದಿಡು, ಮಾಮ ಬಂದಿಂದ ಕೊಡು, ಮಾಮನ ತಿನ್ಬೇಕಂತ ಇವನ್ನ. ಆತಿದ ಅಲ್ಲ, ನಾನು ಮಾತಾಡ್ಸಕ್ಕೆ ಹೋಗ್ಬೇಡ. ಅವ ಮನ್ಯಾಗಿದ್ನಂದ್ರ ಅವ್ನ ಆಸ್ಪಾಸ್ ಸುಳಿಬೇಡ ಅಂತ ಹೇಳಂತ ನೋಡ್ವಿ. ಅತ್ತೆ ಯಾವಾಗ ಹಿಂಗತಿ ಮಾಡಕತ್ತಾಳಲ್ಬಿ ಯವ್ವ, ಮತ್ತೆ ಹೇಳೋದು ತಾಳಿನ ಕಟ್ಬಿಡ್ತೀನಿ ಮತ್ತೆ ಜೋತಾಡಿಗೆ. ನಾ ಏನು ಮಾಡೀನಿ ಬೇ ಪುಂಡು ಪೋಕ್ರಿ ಅನ್ನಕ? ಹೋಲ್ ಬಿಡಯಪ್ಪ, ಏನು ತಲೆ ಕೆಡಿಸ್ಕೊಂತಿ? ಜೊತೆ ನನ್ನ ಲಗ್ನ ಹಾಕಿ ಅಲ್ಲಿ ಸುಮ್ಮ ಹ್ಞೂ ಅನ್ನ. ಇವತ್ತು ನೋಡಿಲ್ಲ ಬೀರಪ್ಪನ ಗುಡಿಗೆ ಹೋಗಿ ನಿನ್ಗೆ ತಾಳಿ ಕಟ್ಟಿ ಕರ್ಕೊಂಡ್ ಬಂದ್ಬಿಡ್ತೀನಿ ನಮ್ಮ ಮನೆಗೆ. ಒಲ್ಲಪ್ಪ ನಮ್ಮವ್ವ ಹೇಳ ನೀನು ಚಲೋ ಇಲ್ಲ ಅಂತೇಳಿ. ನೀನ ಬರೋಬ್ಬರಿ ಇಲ್ಲ ಅಂತ ಹೇಳ, ನಿನಗ ದುಡಿಯಾಕ ಯೋಗ್ಯತೆ ಇಲ್ಲ ಅಂತ ಹೇಳ. ಬ್ಯಾಡ ಅಕ್ಕಿ ನಾ ಹಾಕಿನಿ, ನನಗೂ ಸಾಲಿ ಹೊತ್ತಾಗಿತ್ತಿ, ಪೇಪರ್ ಅದಾವು. ನಿಮ್ಮವ್ವ ಹೇಳಲಿ ಜೋತಾಡಿ ಜ್ಯೋತಿ. ನೋಡಿಲ್ಲ ಮಾಮನ ಚಿಂಟು ಮಾಮನ ತಾಳಿ ಕಟ್ತಾನಂತ ನನಗ ಅಂತ ಹೇಳಿ ನಿಮ್ಮವ್ಗ. ಬಿಡ್ಲ ಆ ಹುಡುಗಿ ಇದ್ದಂಗ ಹೋಗಿ ಹೇಳ್ಬಿಡ್ತತಿ. ಇನ್ನು ನಿಮ್ಮ ಅತ್ತಿ ಅದನ್ನ ಕೇಳಿಸ್ಕೊಂಡ್ಬಂದು ಇಲ್ಲಿ ವಟ ಅನ್ನಕ್ ನಿಂದಿರ್ತಾ. ಅತ್ತಿ ಹಿಂಗ ಮಾಡಕತ್ಲ ಅಂದ್ರೆ ನೋಡಿಲ್ಲ ಯಾರಿಗೂ ಗೊತ್ತಿಲ್ಲಾರ್ದಂಗ ಜ್ಯೋತಿನ ಹೇಳ್ಕೊಂಡು ಹೋಗಿ ಮತ್ತೆ ತಾಳಿ ಕಟ್ಕೊಂಡ್ ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ ನಾನು. ಚಿಂಟೆ ನೀನ್ ರಾತ್ರಿ ಊಟಕ್ಕೆ ಯಾಕೆ ಬರ್ಲಿಲ್ಲ ಮನೆಗೆ? ಅಣ್ಣ ವೈನಿಯರು ಊಟಕ್ಕೆ ಕುಂತಿದ್ರು, ಅದಕ್ಕೆ ನನಗೆ ಬರಕ್ಕೆ ಒಂಥರ ಅನ್ನಿಸ್ತ. ಅವ್ರು ಯಾರನ? ನಿಮ್ಮ ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮ ಅಂತ, ಅದ್ರಾಗ ಏನು ನಾಚಿಕೆ ಪಡ್ಕೊಳೋದೈತಿ? ಅಣ್ಣನ ಹೆಂಡತಿ ಎಣ್ಣೆ ತಾಯಿ ಇದ್ದಂಗಂತ, ಹಂಗೆಲ್ಲ ನಾಚಾಡ್ಕೋಬಾರ್ದಪ್ಪ. ನಾ ಇರ್ಲಿಕ್ಕಂದ್ರೂ ನಿಮ್ಮ ಮೈನಿ ಕೈಲಿ ಹಾಕಿಸ್ಕೊಂತೀನಿ. ನಿಮ್ಮ ಮೈನಿನೂ ಭಾಳ ಚಲೋ ಅದ, ಮಾತಾಡ್ಸು, ಏನನ್ನ ಹಾಕಿಲ್ಲ. ಆಯ್ತು, ಅವ್ರು ಏನಾರ ತಿಳ್ಕೊತಾರ ಏನಂತ ಹೇಳಿ ಅನಿಸ್ತತಿ. ಆದ್ರೂ ನಾ ದಡಗ್ನ ಮಾತಾಡೋದು ಭಾಳ ಅಲ್ಲ. ಎಲ್ಲಿರಪ್ಪ ಬ್ಯಾಡ, ಏನಾರು ತಿಳ್ಕೊಂಡಾರ ನಾನು ಸುಮ್ಮ ಆಗ್ಬಿಟ್ಟೆ ನಾನು. ಅತಿ ಸಾರಿ ರೀ.
ಅದು ನಂಗೆ ಎಚ್ಚರ ಆಗಿಲ್ಲ. ಇರಲಿ ಬಿಡವ, ನೀನೇ ಆತ್ಕೊಂತ ಮಕ್ಕೊಂಡಿ ಅಂಥೇಳಿ ಹೇಳಿದೆ ನಮ್ಮ ಮೈಲೇರಿ. ಅಳಕ್ಕೆ ಹೋಗ್ಬೇಡ. ಏನೂ ಆಗಂಗಿಲ್ಲ ನಿನ್ನ ಗೆತಿಗೆ. ನಾನು ನಿಮ್ಮ ವಾಡಿ ಫೋನ್ ಹಚ್ಚಿದ್ನಿವ ಗೊಳಾಶ್ ಗಾಡಿಗೆ ಹಾಯ್ತಾರೆ. ನಿಮ್ಮ ಅಣ್ಣನೂ ಮಾತಾಡಿದ. ಪಾಪ ಅವನು ಗನ ಬೇಸರ ಮಾಡ್ಕೊಂಡಾನ. ಬಾ ನಾಷ್ಟ ಮಾಡಕ್ಕಂತಿ ಬಾ. ನನಗೆ ಎಚ್ಚರ ಆಗಲಿಲ್ಲ. ನಾಳೆಯಿಂದ ಬೆಳಗ್ಗೆ ಬೇಗ ಹೇಳ್ತೀನಿ ರೀ. ನನಗೂ ಏನಾರ ಕೆಲಸ ಇದ್ರೆ ಹೇಳ್ರಿ. ಆಯ್ತು ಬಾ, ಈಗ ನಾಷ್ಟ ಮಾಡೋಣ ಬಾ. ನಮ್ಮ ಮೈಲೇರಿ ಒಂಥರ ಬರ್ಬರ್ತಾ ಹೊಂದ್ಕೊಂಡು ಹೋಗ್ತಾನ. ಏನು ತಿಳ್ಕೊಳಕ್ಕೆ ಹೋಗ್ಬೇಡ. ಇಲ್ಲ ಆಡ್ರಿ ಅತ್ತಿ. ಏನು ಮಾಡಕತ್ತೀರವ? ಬಾ ರವೀನಿ, ಒಂದು ದಿವಸ ಸಾಸಿವೆ ಇದ್ರೆ ಕೊಡ್ರಿ. ಬಾ ರವೀನಿ, ನಾಷ್ಟ ಮಾಡೋಣ. ಇಲ್ಲಿ ತಗೋರವ, ಯಾಕೆ ಹೊತ್ತು ಮಾಡಿರಲ್ಲ. ಈಗ ಎಲ್ಲ ಕೆಲಸ ಆತ. ಈಗಿನ ನಮ್ಮ ರಾಧಕ್ಕೂ ಈಗ ಜಳಕ ಮಾಡಿಲ್ಲ, ಅದಕ್ಕೆ ಇಬ್ರು ಕೂಡಿ ಒಟ್ಟಿಗೆ ಮಾಡಿದ್ರತ್ತಂತೆ ಬಿಟ್ವಿ. ಇದೇನೇವ ಲಕ್ಷ್ಮಣ ಸೀರೆ ಉಟ್ಕೊಳೋದು ಬಿಟ್ಟು ಚುಡಿದಾರ ಹಾಕೊಂಡಲ್ಲ. ಸೀರೆ ಉಟ್ಕೊಂಡು ಅಭ್ಯಾಸ ಇಲ್ಲ ಅಂತ ಅವೈ ನೀಕಿಗೆ. ಮತ್ತು ಒಂದಿಷ್ಟು ದಿನ ಬೇಕಲ್ಲ. ಈಗ ಯಾರು ಸೀರೆ ಉಡ್ತಾರೆ ಬಿಡ ಇವ. ಯಾಕೆ ಹಾಕೊಂಡ್ರಕ್ಕಂತೆ ನಾನು ಸುಮ್ಮನೆ ಬಿಡ್ತೀನಿ. ಸೀರೆ ಹೆಚ್ಚಿಂದ ಹಾಕ್ಬಿಡು. ನಮ್ಮ ಜೊತೆಗೇನೋ ಭಾಳ ಹಾರಾಡಿದ್ನಂತ ಚಿಂಟೆ. ಯಾಕ ಮುಖಾಂತ ಗಂಟು ತಿಕ್ಕಂದೇನ ಅವನು? ನಾ ಸುಮ್ಮನೆ ಮೈಲೇರಿ ಮಕ ನೋಡಿಬಿಟ್ಟು ನೋಡುವ. ಇಲ್ಲ ಅಂದ್ರೆ ಅವನ ಬೇಸಾಗ ಅಲಾಯನ ಆಡಿಸ್ತಿದ್ ನಾನು. ಏನ ಮಾವನ ಮಗಳಿಗೆ ಆಡ್ಸಾಡ್ಬಾರ್ದನ? ಆಡ್ಸಾಡೇನು ಬಿಡು ನನ್ನ ಮಗ. ಏನು ತಪ್ಪಂದ? ನಾನು ಅಲ್ಲೇ ಇದ್ದೆ. ನನ್ನ ಮಗಳಿಗೆ ಆಡ್ಸಾಡ್ಬೇಡ ಅಂತೇಳು. ಏನೋ ಲಗ್ನ ಹಾಕಿನಿ ಹಂಗೆ ಹಿಂಗೆ ಅನ್ನಂತ. ಆ ಕನಸು ಕೊಟ್ಕೊಂಡು ಇರಬೇಡ ಅಂತೇಳಿ ನಿನ್ನ ಮಗಗೆ. ರಾಧಾ, ನಿಮ್ಮ ಅಂಟಿಗೆ ಒಂದಿಟ್ಟು ಚಾ ಮಾಡಿ ಹೋಗಿ ಒಳಗೆ ಹೋಗಿ. ಅಲ್ಲಯ್ಯವ ಮುಂಜಾನೆ ಎಲ್ಲ ತೆಗ್ದ ನೀನ ಮಾಡಕತ್ತಿದ್ದಂತಲ್ಲ. ಅಯ್ಯೇ, ತೀರ ಹೆಚ್ಚಿಂದ ಆತು ನಿಂದು. ಸಸಿ ಬಂದ್ರು ನೀನ ಮಾಡೋದ ದಗ್ದಾನ? ಆಕೆಗೆ ಹೇಳ್ಬೇಕು, ಮಾಡಕ್ಕೆ ಹಚ್ಬೇಕು. ಈಗ ಹೊಸಬಿಸಿ ಈಗ ಬಂದಾಳ, ಕಲ್ಕೊಂತಾಳ ತಡಿ, ಮಾಡ್ತಾಳ ಆಕಿನು. ಸಸಿನ ತಲೆ ಮ್ಯಾಗ ಇಟ್ಕೊಂಡು ಮೆಸಕ್ಕೆ ಹೋಗ್ಬೇಡ. ಒಂದಿಟ್ಟು ಚಂದಾಗಿ ಇಟ್ಕೋ. ಇವ್ರ ಅಣ್ಣನ ಹಿಂತಿನ ಏನೋ ಕಿಡ್ನ್ಯಾಪನ್ನು ಏನೋ ಮಾಡ್ಯಾರಂತಲ್ಲ ಇವ. ಟಿವಿಯಾಗಪ್ಪ ತೋರ್ಸಕತ್ತಿದ್ರು. ಹೌದವ, ಹುಡುಗಿ ಭಾಳ ಚಲೋ ನೋಡ ಹೆಂಗಾಗೈತೆ ವೈನಿ. ಗಂಡ್ರಾಮಿಗತ್ತೆ ಪ್ಯಾಂಟು ಶರ್ಟ್ ಹಾಕೊಂಡೆ. ಅದಕ್ಕೆ ಎದಕ್ಕೆ ಬೇಕಾ ಮುಳುಗ ಅಂತಾವು ನೌಕರಿ ಎಲ್ಲ? ಅವೆಲ್ಲ ನೌಕರಿ ಗಂಡ್ಮಕ್ಳು ಮಾಡುವಂಥ ನೌಕರಿ. ಅದಕ್ಕೆ ಯಾಕೆ ಸೇರ್ಕೋಬೇಕು? ಇವ್ರ ಮನ್ಯಾಗ ಹೆಂಗೆ ಅದಾವ ಇವು, ಹೆಂಗೆ ಬಿಟ್ಟವನು ಇವ್ರಪ್ಪ ಅವರು ಅಂಥ ನೌಕರಿ ಮಾಡಕ್ಕೆ. ನೀವು ಇನ್ನೂ ಭಾಳ ದೂರ ಅದೀರಿ ಆಂಟಿ. ಈಗಿನ ಕಾಲದಾಗ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲ. ಏನೇನ ಹಾರಾಡ್ತೀನಲ್ಲ ನಿಮ್ಮ ಇನ್ನು ಈಗ ನೋಡು. ಯಾರ ಗುಂಡಾಗಳು ಯಾವ್ಕೊಂಡು ಹೋಗ್ಯಾರಂತ ನೋಡು. ಗಂಡು ಮಕ್ಳು ಆದ್ರೆ ಬಿಡಿಸ್ಕೊಂಡು ಬರ್ತಾರವ. ಹೆಂಗಾರ ಹೆಣ್ಮಕ್ಳು ಮುಂದೆ ಹೆಂಗೆ ಏವಕ್ಕಿ ಕತಿ? ಹೆಣ್ಮಕ್ಳು ತಗ್ಗಿ ಬಗ್ಗಿ ಇದ್ರೆ ಚಂದ. ಹೆಣ್ಮಕ್ಳಾಗೇ ಇರ್ಬೇಕು. ಇವು ಎದಕ್ಕೆ ಬೇಕು? ಅದು ನಿಮ್ಮ ಕಾಲದಾಗಿತ್ತು ರೀ. ಹೆಣ್ಣು ಅದಕ್ಕೆ ಬರೀ ಬಾಂಡೆ ತಿಕ್ಬೇಕು, 3 ಗೋಡೆ ಮೇಲೆ ಇದ್ದೇ ಇರಬೇಕು ಅನ್ನೋದಿತ್ತು. ಆದರೆ ಈಗ ಹಂಗತಿ ಇಲ್ರಿ. ಕಾಲ ಬದಲಾಗೈತಿ. ಹೆಣ್ಣು ಅದಕ್ಕೆ ಗಂಡಿನ ಸರಿ ಸಮಾನ ನಿಲ್ಲಬಡಲ್ಲ. ಈಗ ಆಕಿಗೂ ಕೆಪಾಸಿಟಿ ಇದೆ. ಯವ್ವ, ಹಿಂಗೆ ಹಾರಾಡ್ದಾರು ಏನಾಗ್ಯಾರ? ಮಣ್ಣಾಗಿ ಹೋಗ್ಯಾರ. ತಲೆಗಟ್ಟೆ ಐತೆ ಅಂತೇಳಿ ಬಂಡಿಗೆ ಜದ್ಕೊಳಕ್ಕಾಗತ್ತಾನ? ನಮ್ಮ ಹೇಳು. ಹೆಣ್ಮಕ್ಳು ಏಟು ಆಟ ಅವ ಮಾಸ್ತರ್ ನೌಕರಿ ಇಂಥವು ಮಾಡ್ತಾರೆ. ಏನು ಪೊಲೀಸ್ ನೌಕರಿ ಎಲ್ಲ ಇವೆಲ್ಲ ಹೆಣ್ಮಕ್ಳು ಬೇಕಾ? ಇವೆಲ್ಲ ಏನು ಚಂದ ಅಲ್ಲನ? ಬರೀ ಗಂಡ್ಮಕ್ಳು ಅದಾರಂತಲ್ಲಿ ಅವ್ವ ಟಿವಿಯಾಗೆಲ್ಲ ತೋರಿಸಿದ್ರು, ಹೇಳಿದ್ರು. ಏನ್ಕಿನ ಆದ್ರೆ ಏನು ಮಾಡೋದು ಅವೈನಿ? ನನಗೇನು ಅನಿಸುತ್ತವ, ಇನ್ನು ಆಕೆನ ಬರಂಗಿಲ್ಲ. ಆಕೆ ಹಣನ ಬರೋದು ನೋಡು. ಇಲ್ಲ ಅಂದ್ರೆ ಅದ ಕಾಡ್ನ್ಯಾಗ ಯಾವ್ದಾರು ಹುಲಿ ಸಿಂಹ ಬಾಯಿಗೆ ಆಹಾರ ಆಗಿ ಹೋಗಿ ಹೊಕ್ಕ ನೋಡು. ಆಕೆ ಹುಲಿ ಸಿಂಹ ಬಾಯಿಗೆ ಆಹಾರ ಆಗಕ್ಕಲ್ರಿ. ನೋಡಕಂತ್ರಿ ನಮ್ಮ ವಿದ್ಯಾ ಏನಂತೇಳಿ ಇನ್ನೊಂದಿಷ್ಟು ದಿನಕ್ಕೆ ಗೊತ್ತಾಗತ್ತೆ ನಿಮ್ಗೆ. ಅಯ್ಯ, ಇದ್ದಕ್ಕಿದ್ದಂಗೆ ಮಾತಾಡಿದ್ರೆ ಎದಿಗೆ ಬಂದು ಒದ್ದಂಗೆ ಆತಂತ. ಅಯ್ಯ, ಮುರ್ಕೊಂಡು ಹೋದ್ಲು ನಿನ್ನ ಸೊಸಿ. ಭಾಳ ಮಾತಾಡ್ತಾಳೆ ಬಿಡು ಈಕಿ. ಅಲ್ಲ ಹೊಸ ಬೀಸಿ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಎಷ್ಟು ಮಾತಾಡ್ತಾಳೆ ನೋಡು. ಒಂದಿಟ್ಟು ಹತ್ತಿಗಿಡು ನಿನ್ನ ಸೊಸಿನ. ಆಕಿ ಮಾತಾಡಿದ್ರಾಗ ಏನು ತಪ್ಪೈತೆ ವೈನಿ? ಈಗ ಕಾಲಮಾನ ಬದಲಾಗೈತಿ. ಹೊಸ ಬೀಗರು ಹೊಸ ಊರು ನೀರು ಹತ್ತಿದ್ದು ಬಿಡವ ನಿನಗೂ. ಏನಾರ ಮಾಡ್ಕೊಂಡು ಹಾಳಾಗೋರಿ. ನನಗೆ ಸಾಸಿವೆ ಕೊಡ್ರಿ, ಹೋಗ್ತೀನಿ.